ಸಕ್ಕರೆ ಕಾರ್ಖಾನೆಯಲ್ಲಿ ವಜಾ ವಿರುದ್ಧ ಕಾರ್ಮಿಕ ಸಿಡಿದೆದ್ದಿದ್ದಾನೆ. ನ್ಯಾಯಕ್ಕಾಗಿ ಕಾರ್ಖಾನೆಯ ಚಿಮ್ನಿ ಏರಿ ಧರಣಿಯನ್ನ ಮಾಡಿದ್ದಾನೆ ಕಾರ್ಮಿಕ. ಮಂಡ್ಯದ ಪಾಂಡವಪುರದ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆ ಏನು ಮಾಡಿದೆ, ವಜಾ ಮಾಡಿಬಿಟ್ಟಿದೆ, ಕೆಲಸದಿಂದ ತೆಗೆದುಹಾಕಿಬಿಟ್ಟಿದೆ. ಹಾಗಾಗಿ ನ್ಯಾಯ ಕೊಡಿಸ್ಬೇಕು, ನಮ್ಮನ್ನು ವಾಪಸ್ ಕೆಲಸಕ್ಕೆ ತಗೋಬೇಕು ಅಂತ ಆ ಚಿಮ್ನಿ ಇರುತ್ತಲ್ಲ ಅದೇರಿ ಧರಣಿಯನ್ನು ಮಾಡಿದ್ದಾನೆ. ಪಾಂಡವಪುರದ ಸಕ್ಕರೆ ಕಾರ್ಖಾನೆ ಇದು. ನಿರಾಣಿ ಮುರುಗೇಶ್ ನಿರಾಣಿ ಇದಾರಲ್ವ, ಅವ್ರ ಕಂಪನಿ ಇದನ್ನು ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಅವರು ನಡೆಸ್ತಾ ಇದ್ದಾರೆ ಲೀಸಲ್ಲಿ. ಕೆಲ ಕಾರ್ಮಿಕರನ್ನು ಕೆಲಸದಿಂದ ತೆಗೆದಿರುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಕಾರ್ಮಿಕರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಏಕಾಏಕಿ ಕಾರ್ಖಾನೆಯ ಚಿಮ್ನಿ ಏರಿದ್ದಾನೆ ಕಾರ್ಮಿಕ ರಾಮಕೃಷ್ಣ. ಕಾರ್ಖಾನೆಯ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಇವನು. ನೋಡ್ತಾ ಇದ್ದೀವಿ ನೋಡಿ, ಆ ಕಾರ್ಖಾನೆಯ ಚಿಮ್ನಿ ಇದೆಯಲ್ಲ, ಅಯ್ಯೋ ಹತ್ರ ಹೋಗಿ ಕಾಣಿಸಿದ್ರೆ ನಮಗೆ ಅದೇನೂ ಅನಿಸಲ್ಲ ನೋಡಿ. ದೂರದಿಂದ ನೋಡಿದಾಗ ಎಷ್ಟು ಉದ್ದ ಕಾಣಿಸ್ತಾ ಇದೆ ನೋಡಿ, ಮೇಲೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕೂತಿದ್ದಾನೆ, ಧರಣಿಯನ್ನು ಮಾಡ್ತಾ ಇದ್ದಾನೆ. ನಮಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸ್ಬೇಕು ಅಂತ. ಮಂಡ್ಯದ ಪಾಂಡವಪುರದ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು. ಬಟ್ ಈಗ ನಿರಾಣಿ ಅವರ ಒಂದು ಸಂಸ್ಥೆ ಏನಿದೆ, ಅವರ ಗ್ರೂಪ್ ಇದೆ ಅಲ್ವಾ, ಇದನ್ನು ಗುತ್ತಿಗೆ ಪಡೆದುಕೊಂಡು ಅವರು ನಡೆಸ್ತಾ ಇದ್ದಾರೆ ಲೀಸಲ್ಲಿ. ಬಟ್ ಗುತ್ತಿಗೆ ಆಧಾರದ ಮೇಲೆ ಕೆಲ ಕಾರ್ಮಿಕರನ್ನ ಅವ್ರು ಕರ್ಕೊಂಡಿದ್ರು. ಬಟ್ ಏಕಾಏಕಿ ಅವರನ್ನು ಕೆಲಸದಿಂದ ವಜಾ ಮಾಡಿದ್ದಕ್ಕೆ ಈಗ ಅವರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಬಿಟ್ಟಿದೆ. ಬೇರೆ ದಾರಿ ಇಲ್ಲ. ಹಾಗಾಗಿ ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂಥೇಳಿ ಧರಣಿಯನ್ನು, ಅಹೋರಾತ್ರಿ ಧರಣಿಯನ್ನು ಈಗ ವಜಾಗೊಂಡಿರುವಂಥ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಆತನನ್ನು ಮನವೊಲಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ. ಇಲ್ಲ, ನಾನು ಬರಲ್ಲ, ನನ್ನ ಬೇಡಿಕೆ ಈಡೇರಿಸಬೇಕು, ನನಗೆ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂಥೇಳಿ ಆತ ಒತ್ತಾಯವನ್ನು ಮಾಡ್ತಿದ್ದಾನೆ. ಅಲ್ಲಿಂದಲೇ ಕೂಗಿ ಅವನು ಹೇಳ್ತಾ ಇದ್ದ. ಪೊಲೀಸರು ಕೂಡ ಸದ್ಯಕ್ಕೆ ಸ್ಥಳದಲ್ಲಿದ್ದಾರೆ, ಹರಸಾಹಸವನ್ನು ಪಡ್ತಾ ಇದ್ದಾರೆ ಆತನನ್ನು ಕೆಳಗಿಳಿಸಬೇಕು ಅಂಥೇಳಿ. ಯಾಕೆಂದರೆ ಈಗಾಗಲೇ ಎಷ್ಟೋ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವಲ್ಲ, ಸರ್ಕಾರದ ಅಧೀನದಲ್ಲಿ ಮೊದಲು ನಡೀತಾ ಇದ್ವು, ನಡೆಸೋಕ್ಕಾಗದೆ ಲಾಸ್ ಆಗಿ ಪ್ರೈವೇಟ್ನವ್ರಿಗೆ ಅವರು ಕೊಡ್ತಾ ಇದ್ದಾರೆ, ಲೀಸ್ಗೆ ಕೊಡ್ತಾ ಇದ್ದಾರೆ. ಈಗ ಅದನ್ನು ತೆಗೆದುಕೊಂಡಂಥವ್ರು ಏನು ಮಾಡ್ತಿದ್ದಾರೆ, ಲೀಸ್ಗೆ ತೆಗೆದುಕೊಂಡಂಥವ್ರು ಅವ್ರಿಗೆ ಇಷ್ಟ ಬಂದಂಗೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮೊದಲಿದ್ದಂತಹ ಕಾರ್ಮಿಕರಿಗೆ ಅವ್ರಿಗೆ ನಿವೃತ್ತಿ ಕೊಡೋದಾಗಿರ್ಬೋದು, ಅಥವಾ ಅವ್ರನ್ನ ಕೆಲಸದಿಂದ ತೆಗೆಯುವಂಥದ್ದಾಗಿರ್ಬೋದು, ಇವ್ರಿಗೆ ಬೇಕಾದಂತಹ ಸಂಬಳವನ್ನು ಕೊಡುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಹಾಗಾಗಿಯೇ ನನಗೆ ನ್ಯಾಯ ಕೊಡಿ, ನಾನು ವಾಪಸ್ ಕೆಲಸಕ್ಕೆ ಸೇರಿಕೊಳ್ಳಿ ಅಂಥೇಳಿ ಈಗ ಆ ಕಾರ್ಮಿಕ ರಾಮಕೃಷ್ಣ ಆಡಳಿತ ಮಂಡಳಿ ವಿರುದ್ಧ ಸಿಡಿದೆದ್ದಿದ್ದಾನೆ. ಹಲೋ, ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ನಿರಾಣಿ ಸಮೂಹ ಸಂಸ್ಥೆ ಇದನ್ನು ಲೀಸಲ್ಲಿ ತಗೊಂಡಿದೆ, ಕಾರ್ಖಾನೆ ನಡೆಸ್ತಾ ಇದೆ. ಬಟ್ ಕಾರಣ ನೀಡದೆ ಈ ರೀತಿಯಾಗಿ ವಜಾ ಮಾಡುವಂಥದ್ದು ಏನಿದೆ ಅದಕ್ಕೆ ಅವಕಾಶಗಳು ಕೂಡ ಇಲ್ಲ. ಬಟ್ ಅಲ್ಲಿ ಸುಮ್ಮನೆ ಅವ್ರನ್ನ ಕೆಲಸದಿಂದ ಯಾಕೆ ವಜಾ ಮಾಡಿದರು, ಈಗ ಅಲ್ಲಿ ಕೆಲಸದಿಂದ ಅವ್ರೇನೋ ತೆಗೆದುಹಾಕಿದ್ದಾರೆ, ಅವರ ಬೇಡಿಕೆಗಳೇನಿದ್ದಾವೆ, ಸ್ಪಂದಿಸ್ತಾ ಇದ್ದಾರೆ ಇಲ್ವಾ, ಹೇಗೆ? ಪ್ರಭು, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಅನ್ನೋದು ಸಹಕಾರಿ ಸ್ವಾಮ್ಯದಲ್ಲಿ ನಡೀತಿದ್ದಂತ ಕಾರ್ಖಾನೆ. ಇದನ್ನ ನಷ್ಟದ ನೆಪ ಹೇಳಿ ಕಳೆದ 5 ವರ್ಷಗಳ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರ ಮಾಲೀಕತ್ವದ ನಿರಾಣಿ ಶುಗರ್ಸ್ ಅವರಿಗೆ 40 ವರ್ಷಗಳ ಗುತ್ತಿಗೆಗೆ ಸರ್ಕಾರ ಕೊಟ್ಟಿತ್ತು. ಅದಾದ ನಂತರದಲ್ಲಿ ಅಂದ್ರೆ ನಿರಾಣಿ ಶುಗರ್ಸ್ನವರು ಈ ಕಾರ್ಖಾನೆಯನ್ನ ಗುತ್ತಿಗೆಗೆ ಪಡ್ಕೊಂಡ ನಂತರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿನ ಕಾರ್ಮಿಕರು ನಿರಂತರವಾಗಿ ಒಂದು ಕಿರುಕುಳವನ್ನು ಅನುಭವಿಸ್ತಾನೆ ಇರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇದೀಗ ಕಳೆದ ಏನು ಒಂದು 20 ದಿನಗಳಿಂದಲೂ ಕೂಡ ಸುಮಾರು 49 ಕಾರ್ಮಿಕರನ್ನ ಏಕಾಏಕಿ ವಜಾ ಮಾಡಿಸಿರೋದನ್ನ ಖಂಡಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನ ಕೊಟ್ಟರು ಕೂಡ ಅವರಿಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರ್ಲಿಲ್ಲ. ಇದರಿಂದ ಬೇಸತ್ತಂತ ರಾಮಕೃಷ್ಣ ಎಂಬ ಒಬ್ಬ ಕಾರ್ಮಿಕ ಇವತ್ತು ಬೆಳ್ಳಂಬೆಳಗ್ಗೆನೆ ಏನು ಕಾರ್ಖಾನೆಯ ಚಿಮಣಿ ಮೇಲೆ ಹತ್ತಿರ್ತಕ್ಕಂಥದ್ದು, ಚಿಮಣಿ ಮೇಲೆ ಹತ್ತಿ ಆತ್ಮಹತ್ಯೆಗೆ ಯತ್ನಕ್ಕೂ ಕೂಡ ಮುಂದಾಗ್ತಿರ್ತಕ್ಕಂಥದ್ದು. ಅಂದ್ರೆ ಸ್ಥಳಕ್ಕೆ ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು, ಏನು
ಈ ಹಿಂದೆ ಸರ್ಕಾರ ಈ ಒಂದು ಪ್ರೈವೇಟ್ ಕಂಪನಿಗೆ ಅಂದ್ರೆ ನಿರಾಣಿ ಶುಗರ್ಸ್ ಅವರಿಗೆ 40 ವರ್ಷಗಳ ಗುತ್ತಿಗೆಗೆ ಕೊಡುವಂತ ಸಂದರ್ಭದಲ್ಲಿ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ರು. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರನ್ನು ಕೂಡ PSSK ಅಂಡರ್ ನಲ್ಲೇ ಅವ್ರನ್ನ ದುಡಿಸ್ಕೊಳ್ಬೇಕು ಅನ್ನೋ ಒಂದು ಷರತ್ತನ್ನು ಕೂಡ ಹಾಕಿತ್ತು. ಆದ್ರೆ ಆ ಷರತ್ತನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಬೇರೆ ರಾಜ್ಯದ ತಮ್ಮ ಭಾಗದ ಕಾರ್ಮಿಕರನ್ನ ಕರ್ತರೋ ಒಂದು ಉದ್ದೇಶದಿಂದಾಗಿ ಇಲ್ಲಿಯ ನಿರಂತರವಾಗಿ ಏನು ಕಳೆದ 20-30 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಿರ್ತಕ್ಕಂಥ PSSK ನೌಕರರನ್ನ ಏಕಾಏಕಿ ವಜಾ ಮಾಡ್ತಿರ್ತಕ್ಕಂಥದ್ನ ಖಂಡಿಸಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದೀಗ ಸ್ಥಳಕ್ಕೆ ತಹಸೀಲ್ದಾರ್ ಅವರು ಕೂಡ ಬಂದಿರತಕ್ಕಂಥದ್ದು. ತಹಸೀಲ್ದಾರ್ ಅವರು ಬಂದು ಸಂಬಂಧಪಟ್ಟ ಆಡಳಿತ ಮಂಡಳಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.